ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಸೊ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಏನೇನು ನೋಡಿದ್ವಿ, ಸೊ ನಾವಿವಾಗ ಉಕ್ಕಡ ಫಾಲ್ಸಿಗೆ ಬರ್ತಾಯಿದ್ದೀವಿ. ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿಂದು ಉಕ್ಕಡ ಫಾಲ್ಸ್ ಅಂತ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಫಾರೆಸ್ಟ್ ಮಧ್ಯೆ ಜೀಪಲ್ಲಿ ಬರ್ತಾ ಇರೋದು ನಾವೀಗ. ಇದು ರೋಡ್, ಆನ್ ದಿ ವೇ ರೋಡು. ಉಕ್ಕಡ ಫಾಲ್ಸ್ ಬಂತು ಉಕ್ಕಡ ಜಲಪಾತ. ಇದು ಚಿಕ್ಕಮಂಗ್ಳೂರು ಜಿಲ್ಲೆ ಕಳಸಾ ಹೊರನಾಡು ಮಾರ್ಗದಲ್ಲಿ ಆ ಒಂದು ರೋಡಲ್ಲಿ ಆ ರೀಜನಲ್ಲಿ ಬರುತ್ತೆ. ಇದು ಕ್ಲೋಸ್ ಟು ಒಂದು ಸಂಸೆ ವಿಲೇಜ್ ಅಂತ ಒಂದು ಹಳ್ಳಿ ಬರುತ್ತೆ, ಸಂಸೆ ಅಂತ. ಆ ಒಂದು ವಿಲೇಜ್ ಹತ್ರ ಬರುತ್ತೆ ಇದು ಚಿಕ್ಕಮಂಗ್ಳೂರು ಡಿಸ್ಟಿಕ್, ಕರ್ನಾಟಕ ಸ್ಟೇಟಲ್ಲೇ ಇರೋದು. ಸೊ ಇದೇನಪ್ಪ ಅಂತ ಅಂದರೆ ಈ ಗ್ರಾಮ ಇದು ಪಶ್ಚಿಮ ಘಟ್ಟಗಳ ಒಂದು ದಟ್ಟ ಕಾಡುಗಳ ಮಧ್ಯೆ, ಕಾಫಿ ತೋಟಗಳ ಮಧ್ಯೆ ಇದೆ ಇದು. ಸೊ ಇದು ಏನಕ್ಕೆ ಫೇಮಸ್ ಉಕ್ಕಡ ಫಾಲ್ಸ್ ಅಂತಂದರೆ ಇದು ಮಲ್ಟಿ ಟೈರ್ ಕ್ಯಾಸ್ಕೇಡಿಂಗ್ ವಾಟರ್ ಫಾಲ್ ಆಗಿದೆ. ಹಂತವಾಗಿ ಬೀಳುತ್ತೆ ಇದು ಜಲಪಾತ. ಸೊ ಅನ್ಟಚ್ಡ್ ನ್ಯಾಚುರಲ್ ಬ್ಯೂಟಿ ಇದು. ಜನಗಳಿಗೆ ಯಾರಿಗೂ ತುಂಬ ಜನ ಇಲ್ಲಿ ಬರ್ದಲ್ಲೇ ಇರೋದ್ರಿಂದ ಸೊ ಒಂಥರ ನ್ಯಾಚುರಲ್ ಕ್ಲೀನ್ ವಾಟರ್ ಆಗಿದೆ. ಸೊ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ನಮಗೆ ಫ್ಲೋ ಆಗ್ತಾ ಇರುತ್ತೆ ರಾಕ್ ಮಧ್ಯೆ. ಸೊ ತುಂಬ ಲೆಸ್ ಕ್ರೌಡೆಡ್ ಇರೋದ್ರಿಂದ ಇದು ಚೆನ್ನಾಗಿ ಅನಿಸುತ್ತೆ. ಸೊ ನೇಚರ್ ಲವರ್ಸಿಗೆ, ಟ್ರಕ್ಕರ್ಸಿಗೆ ಮತ್ತು ಫೋಟೋಗ್ರಾಫರ್ಸಿಗೆ ಇದೊಂದು ಐಡಿಯಲ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇದು ಚಿಕ್ಕಮಂಗ್ಳೂರಿಂದ 50 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಫಸ್ಟು ನಾವು ಕಳಸಾ ಮತ್ತು ಸಾಮ್ಸೆ ವಿಲೇಜ್ ಇಂದನೇ ಮೂಲಕನೇ ಬರಬೇಕಾಗತ್ತೆ. ವೆಹಿಕಲ್ಸ್ ಏನಾದರೂ ತೊಗೊಂಬಂದರೆ ಆ ವಿಲೇಜ್ ಹತ್ರನೇ ಪಾರ್ಕ್ ಮಾಡಿಬಿಟ್ಟು ನಾವು ಅಲ್ಲಿಂದ 1-1.5 ಕಿಲೋಮೀಟ್ರ್ ದೂರ ನಾವು ವಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಫಾರೆಸ್ಟ್ ಮಧ್ಯೆ. ಆಮೇಲೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ನೈಸರ್ಗಿಕ ಸೌಂದರ್ಯ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಅದ್ರ ಮಧ್ಯೆ ನಡ್ಕೊಂಡು ಹೋಗೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ನಮಗೆ. ಸೊ ಇಲ್ಲೇನು ಒಂದು ಪ್ರಾಪರ್ ಸೈನ್ ಬೋರ್ಡ್ಸು ಮತ್ತು ಲೋಕಲ್ ಗೈಡೆನ್ಸ್ ಎಲ್ಲ ಏನೂ ಸಿಗೋದಿಲ್ಲ. ಯಾರಾದರೂ ಹಿಂಗೆ ಹೆಲ್ಪ್ ತೊಗೊಂಡು ಹೇಗೆ ಅಂತ ಒಂದೊಂದ್ಸತಿ ನಾವು ಕೂಡ ಹೋಗ್ತಾ ಲೆಫ್ಟ್ ತಿರುಗೋದು, ರೈಟ್ ಹೋಗ್ಬಿಟ್ಟು ಫುಲ್ ಮೇಲೆ ಹೊಟ್ಟೋಗ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ಅಲ್ಲಿಂದ ಇಳಿದು ನಿಧಾನವಾಗಿ ನಡ್ಕೊಂಡು ಅದು ಚಿಕ್ಕ ರೋಡಲ್ಲಿ ಒಳ್ಳೆ ಗಲ್ಲಿಗಳಲ್ಲಿ ಒಂಥರ ನಡ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಲ್ಲಿ ಮರಗಳು, ಒಂದೊಂದ್ಸತಿ ಮರಗಳು ಬಿದ್ದುಬಿಟ್ಟಿರ್ತವೆ. ಸೊ ಅದ್ರ ಮಧ್ಯೆ ಎಲ್ಲ ಜಂಪ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂಥರ ಇದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಬೆಸ್ಟ್ ಟೈಮ್ ಅಂತಂದರೆ ಇಲ್ಲಿ ವಿಸಿಟ್ ಮಾಡೋಕ್ಕೆ ಸೆಪ್ಟೆಂಬರಿಂದ ಜನವರಿ ಟೈಮ್ವರೆಗೂ ಬರ್ಬೋದು. ಅದಾದಮೇಲೆ ಮಳೆಗಾಲ, ಜಲಪಾತ ತುಂಬಿ ಭರ್ಜರಿಯಾಗಿ ಹರಿತಾ ಇರುತ್ತೆ. ಅವಾಗ ಸ್ವಲ್ಪ ಡೇಂಜರಸ್ ಆಗಿರುತ್ತೆ. ಸೊ ಮಾನ್ಸೂನ್ ಟೈಮಲ್ಲಿ ಲೈಕ್ ಜುಲೈ, ಸೆಪ್ಟೆಂಬರ್ ಆ ಥರ ಟೈಮಲ್ಲಿ ಬಂದರೆ, ಸೊ ಪೀಕ್ ಮಾನ್ಸೂನ್ ಡೇಸಲ್ಲಂತೂ ಇಟ್ ಇಸ್ ತುಂಬ ಸ್ಲಿಪ್ಪರಿ ಆಗಿರುತ್ತೆ. ರಾಕ್ಸ್ ಎಲ್ಲ ಮತ್ತು ಕರೆಂಟು ಪಾಸ್ ಆಗ್ತಾ ಇರುತ್ತೆ, ಸ್ಟ್ರಾಂಗ್ ಕರೆಂಟ್ ಇಲ್ಲಿಂದ. ಸೊ ಅವಾಯ್ಡ್ ಪೀಕ್ ಮಾನ್ಸೂನ್ ಟೈಮ್ ಅಂತಲೇ ಹೇಳ್ಬೋದು. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಒಳಗಡೆನೆ ಬಂದರೆ ಒಳ್ಳೆಯದಿಲ್ಲಿ. ಭಾರಿ ಮಳೆ ಇದ್ದಾಗಂತೂ ಭೇಟಿ ಮಾಡೋದಂತೂ ಕಷ್ಟ ಆಗುತ್ತೆ ಇಲ್ಲಿ. ಅಂದರೆ ಒಂದೊಂದ್ಸತಿ ಚೆನ್ನಾಗೂ ಅನಿಸುತ್ತೆ, ಜೋರು ಜಲಪಾತ ಬೀಳ್ತಾ ಇರುತ್ತಲ್ವ ಮೇಲಿಂದ, ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸು, ಒಳ್ಳೆ ವ್ಯೂ ಸಿಗುತ್ತೆ. ಹಾಂ
ಬೇಗ ಈ ಕಡೆ ಬರಮ್ಮ ಏನೂ ಆಗಲ್ಲ, ನೋಡ್ತಾ ಇದ್ದೀನಿ ತಡೀರಿ. ಟೈಮ್ ಎಷ್ಟಾಯಿತು? ಬೇಗ ಹೋಗ್ಬೇಕಂದ್ರು ಅದಕ್ಕೆ. ಕಿಶೋರ್ ಎಲ್ಲಿ ತಿರ್ಗಿಲಿ? ಕಿಶೋರ್ ಸರಿ, ನಾನು ಇಲ್ಲಪ್ಪ ಅಂತ ಬಂದೆ. ಅವ್ರು ಅಲ್ಲಿ ಹತ್ತಿರಲ್ಲ, ಅಲ್ಲಿ ಹೋಗೋಣ ಅಂತಿದ್ರು. ಇನ್ನೂ ಮೇಲೆ ಅಲ್ಲೊಂದಿದೆ, ಅಲ್ಲಿ ಇನ್ನೂ ಅದೇ ತುಂಬ ರಿಸ್ಕ್ ತಗೋಬಾರ್ದು ಯಾವುದಕ್ಕೂ. ಇಷ್ಟು ತಗೊಂಡು ಬಂದಿದ್ದೀವಲ್ಲ, ಇದೇ ಗ್ರೇಟ್ ಅಂದ್ಕೊಂಡು ಸುಮ್ಮನೆ ಇರಬೇಕು ಅಲ್ವಾ? ಇಷ್ಟು ಬಂದು ಅಲ್ಲ. ಹಾಂ ಬನ್ನಿ, ಬಾರಪ್ಪ ಕಿಶೋರ್. ಮರ ಜಂಪ್ ಅವನಿಗೊಂದು ಬಾರ. ಹತ್ತ ಇಲ್ಲ, ಇದ್ರವರೆಗೆ ಅವನು 10. ನೋಡಿ ಅಪ್ಪಕ್ಕೆ ಫಾರೆಸ್ಟ್ ಏರಿಯಾ. ಇಲ್ಲೆಲ್ಲ ಕಾಫಿನ ಹಾಕಿಲ್ಲ ನೋಡಿ, ಫಾರೆಸ್ಟ್. ಇಲ್ಲಿಗೆ ನಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ಸ್. ಸೊ ಎಲ್ಲರೂ ಚಿಕ್ಕಮಂಗ್ಳೂರು ಸೀರೀಸ್ ಎಲ್ಲ ವೀಡಿಯೋಸ್ನ ನೋಡಿ, ಎಲ್ಲ ಟ್ರಿಪ್ ಎಲ್ಲೆಲ್ಲಿ ಹೋಗ್ಬೇಕಂತ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಟ್ರಕ್ಕಿಂಗ್ ಪ್ಲೇಸಸ್ಗಳೇ ಇದ್ದಾವೆ ಚಿಕ್ಕಮಂಗ್ಳೂರು. ಆಲ್ಮೋಸ್ಟ್ ಫಾಲ್ಸು, ಸೀನಿಕ್ ಬ್ಯೂಟಿಗೆ ತುಂಬಾ ಫೇಮಸ್ ಇದು. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡಿ.